ನಾನು ಹನುಮಂತ ಯಳಸಂಗಿ ಗುಲ್ಬರ್ಗದಿಂದ ಮಾತಾಡ್ತಿದ್ದು ನಾಳೆ ದಿನಾಂಕ 13 ಮತ್ತು 14ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 133ನೇ ಜಯಂತ್ಯೋತ್ಸವ ಆಚರಣೆ ಮಾಡ್ತಿದ್ವಿ ಗುಲ್ಬರ್ಗದೊಳಗ ಅತ್ಯಂತ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ. ಮಂಜುನಾಥ್ ಭಂಡಾರಿ ಅವರು ಮತ್ತು ಅರವಿಂದ್ ಕಮಲಾಪುರ ಮತ್ತು ನಮ್ಮ ಲಕ್ಷ್ಮಣ್ ಮೂಲ ಭಾರತಿ ಅವರ ನೇತೃತ್ವ ಏನು ಕಾರ್ಯಕ್ರಮ ಆಗ್ಲಿಕ್ಕೆ ದಿನಾಂಕ 13ನೇ ತಾರೀಕಿಗೆ ಪ್ರೊಫೆಸರ್ KS ಭಗವಾನ್ ಸರ್ ಅವರು ಮೈಸೂರಿಂದ ಆಗಮಿಸ್ತಾ ಇದ್ದು ಮತ್ತು TV5 ಆಂಕರ್ ಆಗಿರುವಂತ ಒಳ್ಳೆ ವಿಚಾರವಂತ ಪತ್ರಕರ್ತ ರಮಾಕಾಂತ್ ಸಾಹೇಬರು 13ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಮತ್ತು ವಿಠಲ್ ವಗ್ಗನ್ ಪ್ರಕಾರ ಅಂಬೇಡ್ಕರ್ವಾದಿ ಇವರೆಲ್ಲ ಕಾರ್ಯಕ್ರಮ ಬಂದು ದಿನಾಂಕ 14ನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಐತಿಹಾಸಿಕ ಒಂದು ಸಂಚಲನ ಸೃಷ್ಟಿ ಮಾಡುವಂತ ಕೆಲಸ ಈ ತಂಡ ಅಂಬೇಡ್ಕರ್ ಜಯಂತಿ ಸಮಿತಿ ಮಾಡ್ತಾ ಇದ್ದು. ದಿನಾಂಕ 14ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಒಂದು ಐತಿಹಾಸಿಕ ನೀಲಿಮೆ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಪೂರ್ಣ ಸಜ್ಜಾಗಿದ್ದು ಪೂರ್ಣ ಸಿದ್ಧತೆ ಮಾಡ್ಕೊಂಡು ಕೊಟ್ಟಿದ್ದೀವಿ. ಕನ್ನಡದ ಖ್ಯಾತ ನಾಯಕ, ನಟ, ನಿರ್ಮಾಪಕ ಮತ್ತು ನಿರ್ದೇಶಕ ವಿನಯ ವಿಜಯ್ ಸಾಹೇಬರು ದಿನಾಂಕ 14ನೇ ತಾರೀಕಿಗೆ ಗುಲ್ಬರ್ಗ ನಗರದಲ್ಲಿ ನಮ್ಮ ಈ ಒಂದು ಮೆರವಣಿಗೆಗೆ ಭಾಗವಹಿಸುವುದು. ಕೇಂದ್ರ ಬಸ್ ನಿಲ್ದಾಣದಿಂದ ಮಧ್ಯಾಹ್ನ 2 ಗಂಟೆಗೆ ಪ್ರೊಸೆಷನ್ ಶುರು ಆಗ್ತದ. ಅಲ್ಲಿ ಮತ್ತು ಅದ್ರ ಜೊತೆಗೆ ಸಾಂಸ್ಕೃತಿಕ ತಂಡಗಳು ಹಲ್ಗೆ ವಾದನ, ಡೊಳ್ಳು ಕುಣಿತ, ಆಮೇಲೆ ನಾಂದೇಡದಿಂದ ಬರುವಂತ ಲೇಜಿಮ್ಗಳು, ಅದ್ಭುತವಾದ ಕಲಾ ತಂಡಗಳಿಂದ ನಾವು ಏನಪ್ಪಾ ಅಂದ್ರೆ ಮೆರವಣಿಗೆ ರಂಗಿನ ಮೆರವಣಿಗೆ ನೀಲಿಮೆ ಮಾಡ್ಕೊಂಡು ತಿಮ್ಮಾಪುರ ಚೌಕ ಡ್ಯಾನ್ಸ್ ಇರ್ತವೆ. ಆಮೇಲೆ ಮಹಾನಗರ ಪಾಲಿಕೆ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಇರ್ತಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಎದುರಿಗೆ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಇದ್ದಿದ್ದು. ಇದ್ರ ಜೊತೆಗೇನೆ ವಿನಯ ವಿಜಯ್ ಅವರು ದಿನಾಂಕ 14ನೇ ತಾರೀಕಿಗೆ ಬೆಳಗ್ಗೆ 8 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸುವುದರ ಜೊತೆಗೆ ಬಸವಣ್ಣವ್ರ ಮೂರ್ತಿ ಕೂಡ ಅವರು ನಮ್ಮನ್ನು ಮಾಲಾರ್ಪಣೆ ಮಾಡಲಿದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ ಬಾಬು ಜಗಜೀವನರಾಮ್ ಪ್ರತಿಮೆಗೆ ಕೂಡ ಮಾಲಾರ್ಪಣೆ ಮಾಡಿ ಈ ಗುಲ್ಬರ್ಗದ ಸಣ್ಣ ಬಸವೇಶ್ವರ ದೇವಸ್ಥಾನ, ಆಮೇಲೆ ಖಾಜಾ ಬಂಧನ ದರ್ಗಾ, ಐತಿಹಾಸಿಕ ಬುದ್ಧವಿಹಾರ ವಿಸಿಟ್ ಮಾಡೋದು ಮಧ್ಯಾಹ್ನ 2 ಗಂಟೆಗೆ ನಮ್ಮ ಪ್ರೊಸೆಷನ್ದಲ್ಲಿ ವಿನಯ ವಿಜಯ್ ಸರ್ ಪಾಲ್ಗೊಳ್ಳೋದಿರ್ತದೆ. ಇದ್ರ ಜೊತೆಗೆ ಮುಖ್ಯ ಪ್ರೋಗ್ರಾಮ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯ ಎಡಕ್ಕೆ ನಾವೇನಪ್ಪಾ ಅಂದ್ರೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾ ಇದ್ದು. ಆ ಕಾರ್ಯಕ್ರಮಕ್ಕೆ 13 ತಾರೀಕಿಗೆ ಭವ್ಯ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅನೇಕ ಚಿಂತಕರು, ಸಾಹಿತಿಗಳು ಚಿಂತನೆ ಮಂಥನ ಕಾರ್ಯಕ್ರಮದ ಐತಿಹಾಸಿಕ ಭಾರತ ಸಂವಿಧಾನ ಮತ್ತು ಭಾರತ ತಾತ್ವಿಕ ಸಂವಿಧಾನ ಸಂರಕ್ಷಣಾ ಸಂಕಲ್ಪ ಸಮಾವೇಶ ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ಆಗ್ತಿರ್ತಾವ 13 ಮತ್ತು 14ನೇ ತಾರೀಕಿಗೆ. ಅದಕ್ಕೆ ಅವತ್ತಿನ ಏನು 13ನೇ ತಾರೀಕಿಗೆ ಏನು ಐತಿಹಾಸಿಕ ಕಾರ್ಯಕ್ರಮ ಇದ್ದದ ಈ ಗುಲ್ಬರ್ಗ ನಗರದ ಮತ್ತು ಜಿಲ್ಲೆಯ ಅನೇಕ ಬುದ್ಧಿಜೀವಿಗಳ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇದ್ರು. ಆಮೇಲೆ ಅದಕ್ಕೆ ನಾವು ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ವ್ಯವಸ್ಥೆ ಮಾಡ್ಬೇಕಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಸಂಬಂಧಪಟ್ಟ ACP ಸಾಹೇಬರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, ಮನವಿ ಸಲ್ಲಿಸಿದ್ದೀವಿ. 14ನೇ ತಾರೀಕಿಗೆ ವಿನಯ ವಿಜಯ್ ಅವರ ಮೆರವಣಿಗೆ ಎಲ್ಲಿ ಅವರ ಅಭಿಮಾನಿಗಳು ಇಡೀ ಗುಲ್ಬರ್ಗ ಮತ್ತು ಬೀದರ್, ಯಾದಗಿರಿ, ರಾಯಚೂರು, ಆಮೇಲೆ ಬಿಜಾಪುರ ಜಿಲ್ಲೆಗಳಿಂದ ಅಸಂಖ್ಯ ಜನಗಳು ಬರೋದ್ರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವೇನು ಮಂಜುನಾಥ್ ಮತ್ತು ನಮ್ಮ ಅರವಿಂದ್, ಲಕ್ಷ್ಮಣ್ ಮೂಲ ಭಾರತ ನೇತೃತ್ವ ಟೀಮ್ ಇದೆ, ಇವರು ಕೂಡ ತಮ್ಮದೇ ಆದ ಒಂದು ಸುಮಾರು 40-50 ಜನ ಬೌನ್ಸರ್ಗಳು ಕೂಡ ವಿನಯ ವಿಜಯ್ ಸುತ್ತಮುತ್ತ ಇದ್ದು ನಾವು ಪ್ರೊಟೆಕ್ಷನ್ ಮಾಡೋದ್ ಕೆಲಸ ನಾವು ಮಾಡ್ಲಿಕ್ಕಿದ್ದೀವಿ. ರಂಗಿರ ಕಾರ್ಯಕ್ರಮ 133ನೇ ಜಯಂತ್ಯೋತ್ಸವ ಗುಲ್ಬರ್ಗದೊಳಗ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಲಿಕ್ಕಿದ್ದು. ಅದಕ್ಕೆ ಈ ನಾಡಿನ ಎಲ್ಲಾ ಜನಗಳು ದಿನಾಂಕ 13 ಮತ್ತು 14ನೇ ತಾರೀಕಿಗೆ ಗುಲ್ಬರ್ಗ ನಗರಕ್ಕೆ ಆಗಮಿಸಬೇಕಂತ ಹೇಳಿ ನಾವು ಅತ್ಯಂತ ಆದರದಿಂದ ಭೀಮ ಸ್ವಾಗತ ಕೊಡ್ತಾ ಇದ್ದೇನೆ. ಜೈ ಭೀಮ್. 14ನೇ ತಾರೀಕಿಗೆ ಸಂವಿಧಾನ ಸಂರಕ್ಷಣಾ ಸಂಕಲ್ಪ ಸಮಾವೇಶ ಕಾರ್ಯಕ್ರಮ KS ಭಗವಾನ್ ಬಹಳ ದೊಡ್ಡ ವಿಚಾರವಂತರು, ಚಿಂತಕರು, ಅಂಬೇಡ್ಕರ್ವಾದಿಗಳು. ಅವರಿಂದ ಏನಪ್ಪಾ ಅಂದ್ರೆ ಸಂವಿಧಾನ ಸಂರಕ್ಷಣೆ ಬಗ್ಗೆ ಚರ್ಚೆ ಇರ್ತದ. ನಮ್ದು ಕಾರ್ಯಕ್ರಮದ ಸಮಾರಂಭದ ಉದ್ಘಾಟಕರು ಹೇಳ್ತೀವಿ. ನಮ್ಮ ನಾಳೆ ಕಾರ್ಯಕ್ರಮದ ಯಾರು ಉದ್ಘಾಟಕರು ನಾಳೆ ಪ್ರೆಸ್ ಮಾಡ್ತಾ ಇದ್ವಿ. ಪೂರ ಸಂಪೂರ್ಣ ಮಾಹಿತಿ ತಮ್ಮ